ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸಂಪುಟ ವಿಸ್ತರಣೆಯ ವಿಚಾರ. ಇರೋ 20 ಸ್ಥಾನಕ್ಕೆ 70 ಜನ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ 20 ಜನರನ್ನ ಆಯ್ಕೆ ಮಾಡೋದೇ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳಿ ರೇಸ್ನಲ್ಲಿರುವಂಥವರು ಕಾದಿದ್ದೇ ಬಂತು. ಈಗ ನಾಳೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಅವರ ಜೊತೆಗೆ ಹೋಗ್ತಾರೆ ಅನ್ನುವ ಮಾಹಿತಿ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸ ಮುಗಿಸಿ ಬರ್ತಾ ಇದ್ದಾರೆ ಡೆಲ್ಲಿಗೆ. ಬಂದಾದ ನಂತರ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿ ಒಂದು ಫೈನಲ್ ಮಾಡಲಾಗುತ್ತೆ. ಇದೆಲ್ಲದರ ನಡುವೆ ಒಂದಷ್ಟು ಅಳೆದು ತೂಗಿ ಎಲ್ಲ ರೀತಿಯ ಪ್ಲಾನಿಂಗ್ಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ನೋಡಿ, ನಾನು ಆಗಲೇ ಹೇಳಿದೆ, ಇರೋದು 20 ಸ್ಥಾನ, ಆದರೆ ಆಕಾಂಕ್ಷಿಗಳ ಸಂಖ್ಯೆ ಇರೋದು 70. ಸಾಕಷ್ಟು ಜನ ರೇಸ್ನಲ್ಲಿದ್ದಾರೆ. ರೇಸ್ನಲ್ಲಿ ಹಾಗಾದ್ರೆ ಯಾರೆಲ್ಲ ಇದ್ದಾರೆ, ಯಾರಿಗೆಲ್ಲ ಮಣೆ ಹಾಕಲಾಗುತ್ತೆ, ಯಾವ ಮಾನದಂಡಗಳ ಆಧಾರವನ್ನು ಇಟ್ಕೊಂಡು 2ನೇ ಲಿಸ್ಟಲ್ಲಿ 20 ಜನರನ್ನ ಸೆಲೆಕ್ಷನ್ ಮಾಡಲಾಗುತ್ತೆ? ಡಿ.ಕೆ. ಶಿವಕುಮಾರ್ ಅವರು ಏನು ಲೀಸ್ಟನ್ನು ರೆಡಿ ಮಾಡಿದ್ದಾರೆ, ರೇಸಲ್ಲಿ ಯಾರೆಲ್ಲ ಇದ್ದಾರೆ? ಒಂದು ಮಾಹಿತಿಯ ಪ್ರಕಾರ 2ಕ್ಕಿಂತ ಹೆಚ್ಚು ಬಾರಿ ಯಾರೆಲ್ಲ MLAಗಳಾಗಿದ್ದಾರೆ ಅವರಿಗೆ 2ನೇ ಲಿಸ್ಟಲ್ಲಿ ಮಣೆ ಹಾಕಲಾಗುತ್ತೆ. 2ನೇ ಲಿಸ್ಟಲ್ಲಿ ಅವರಿಗೆ ಚಾನ್ಸ್ ಕೊಡಲಾಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಈಗ ಆ 20 ಜನ ಯಾರೆಲ್ಲ ಅಂತ ಹೇಳೋದಕ್ಕಿಂತ ಮುಂಚೆ ರೇಸಲ್ಲಿ ಯಾರೆಲ್ಲ ಇದ್ದಾರೆ, ಯಾಕಂದ್ರೆ ಅವರು 1 ಬಾರಿ 2 ಬಾರಿ MLA ಆದಂಥವರಲ್ಲ, 3-4 ಬಾರಿ ಗೆದ್ದಿರುವಂಥವರು. ಸೊ ಹಾಗಾಗಿ ಯಾರಿಗೆಲ್ಲ ಮಣೆ ಹಾಕಲಾಗುತ್ತೆ, ಯಾರೆಲ್ಲ ಇದ್ದಾರೆ ರೇಸಲ್ಲಿ, ಒಬ್ಬೊಬ್ಬರ ಹೆಸರನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಮೊದಲಿಗೆ ರೇಸಲ್ಲಿರುವವರಲ್ಲಿ ಪ್ರಪ್ರಥಮವಾಗಿ ಸಂತೋಷ್ ಲಾಡ್ ಅವರು. ಕಳೆದ ಬಾರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮಿನಿಸ್ಟರ್ ಆಗಿದ್ರು ಸಂತೋಷ್ ಲಾಡ್ ಅವರು. ಸಂತೋಷ್ ಲಾಡ್ ಅವರು ಮತ್ತೊಮ್ಮೆ ಮಿನಿಸ್ಟರ್ ಆಗುವಂತಹ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಪ್ರಪ್ರಥಮವಾಗಿ ರೇಸಲ್ಲಿರುವಂತಹ ನಾಯಕ ಸಂತೋಷ್ ಲಾಡ್. ಮೊದಲನೇ ಲಿಸ್ಟಲ್ಲೇ ಸಂತೋಷ್ ಲಾಡ್ ಅವರ ಹೆಸರು ಬರುತ್ತೆ. ಮತ್ತೊಮ್ಮೆ ಅವರು ಮಿನಿಸ್ಟರ್ ಆಗ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು, ಬಟ್ ಆಗಲಿಲ್ಲ. ಸಂತೋಷ್ ಲಾಡ್. ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ ಕ್ಷೇತ್ರದ ಶಾಸಕರು, ಹಿರಿಯ ನಾಯಕರಾಗಿದ್ದಾರೆ, ಹಿರಿಯರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಪುಟ್ಟರಂಗ ಶೆಟ್ಟಿ. ಅದರ ಜೊತೆಗೆ ಮಧು ಬಂಗಾರಪ್ಪ ಅವರು ಕಳೆದ ಬಾರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದರು. ಮಧು ಬಂಗಾರಪ್ಪ ಅವರು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಮತ್ತೊಮ್ಮೆ ಸಚಿವರಾಗುವ ಸಾಧ್ಯತೆ ಇದೆ. 2ನೇ ಲಿಸ್ಟಲ್ಲಿ ಮಧು ಬಂಗಾರಪ್ಪ ಅವರ ಹೆಸರು ಬರುವ ಚಾನ್ಸಸ್ ಇದೆ. ಹಾಗೆ ಎಂ ಕೃಷ್ಣಪ್ಪ, ವಿಜಯನಗರ ಕ್ಷೇತ್ರದ MLA ಎಂ ಕೃಷ್ಣಪ್ಪ ಅವರು ಬಹಳ ಸೀನಿಯರ್ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ಒಬ್ಬ ನಿಷ್ಠಾವಂತ ನಾಯಕರಾಗಿದ್ದಾರೆ. ಅವರ ಪುತ್ರ ಕೂಡ MLA. ಸೊ ಕೃಷ್ಣಪ್ಪ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಕೃಷ್ಣಪ್ಪ ಅವರನ್ನೂ ಕೂಡ ಮಂತ್ರಿ ಮಾಡಲೇಬೇಕು, ಮಿನಿಸ್ಟರ್ ಮಾಡಲೇಬೇಕು ಅನ್ನುವಂತಹ ಕೂಗು ಸಾಕಷ್ಟು ದಿನಗಳಿಂದ ಅಲ್ಲ, ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಎಂ ಕೃಷ್ಣಪ್ಪ ಅವರ ಹೆಸರು ಕೇಳಿಬಂತು. ಅದರ ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಲ್ಲಿದ್ದಂತಹ ಸಂದರ್ಭದಲ್ಲಿ DCM ಆಗಿದ್ದಂಥವರು ಲಕ್ಷ್ಮಣ್ ಸವದಿ ಅವರು. ಸೊ ಲಕ್ಷ್ಮಣ್ ಸವದಿ ಅವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ಅವರು ಮಂತ್ರಿ ಆಗ್ತಾರೆ, ಸಚಿವರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಆಗಲಿಲ್ಲ. ಬಟ್ ಈ ಬಾರಿ ಲಕ್ಷ್ಮಣ್ ಸವದಿ ಅವರು ಏನಾದರೂ ಮಿನಿಸ್ಟರ್ ಆಗಲಿಲ್ಲ ಅಂತ ಹೇಳಿದ್ರೆ, 2nd ಲಿಸ್ಟಲ್ಲಿ ಲಕ್ಷ್ಮಣ್ ಸವದಿ ಅವರ ಹೆಸರು ಇರಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಅವರು ಕಾಂಗ್ರೆಸ್ ಬಿಡ್ತಾರೆ ಅನ್ನುವ ಮಾತುಗಳು ಕೂಡ ಓಡಾಡ್ತಾ ಇದೆ. ಅದರ ಜೊತೆಗೆ ರಘುಮೂರ್ತಿ, KM ಶಿವಲಿಂಗೇಗೌಡರು, ರಘುಮೂರ್ತಿ ಅವರು KM ಶಿವಲಿಂಗೇಗೌಡ ಹೆಸರು ಕೂಡ ಕೇಳಿಬಂದಿದೆ. ರುದ್ರಪ್ಪ ಲಮಾಣಿ ಅವರ ಹೆಸರು ಕೂಡ ಕೇಳಿಬಂದಿದೆ. ಬಸವರಾಜ್ ಶಿವಣ್ಣನವರ್, ತನ್ವೀರ್ ಸೇಠ್, ಸುಬ್ಬಾರೆಡ್ಡಿ, ರಾಘವೇಂದ್ರ ಹಿಟ್ನಾಳ್, ಶರತ್ ಬಚ್ಚೇಗೌಡ, ಆರತಿ ಕೃಷ್ಣ, MLC ಆರತಿ ಕೃಷ್ಣ. ನೋಡಿ, ಮಹಿಳಾ ಕೋಟಾದ ಅಡಿಯಲ್ಲಿ ಸಾಕಷ್ಟು ಜನರ ಹೆಸರುಗಳು ರೇಸಲ್ಲಿ ಬರ್ತಾ ಇದೆ. ಮಹಿಳಾ ಆರತಿ ಕೃಷ್ಣ ಅವರು, ಉಮಾಶ್ರೀ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಖನಿಜಾ ಫಾತಿಮಾ ಅವರು, ನಯನ ಮೋಟಮ್ಮ, ಅದರ ಜೊತೆಗೆ KH ಮುನಿಯಪ್ಪ ಅವರ ಪುತ್ರಿ ರೂಪಕಲಾ ಶಶಿಧರ್, ಹೀಗೆ ಸಾಕಷ್ಟು ಜನ. ಇದರಲ್ಲಿ ಬಹಳ ಪ್ರಮುಖವಾಗಿ ನಯನ ಮೋಟಮ್ಮ
ಆರತಿ ಕೃಷ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಮ್ಮೆ ಮಿನಿಸ್ಟರ್ ಆಗ್ತಾರೆ, ಮಂತ್ರಿ ಆಗ್ತಾರೆ ಅಂತ. ಬಟ್ ಯಾರಿಗೆ ಮಣೆ ಹಾಕಲಾಗುತ್ತೆ? ಖನಿಜ ಫಾತಿಮಾ ಅವರು, ರಾಘವೇಂದ್ರ ಹಿಟ್ನಾಳ್, ಶರತ್ ಬಚ್ಚೇಗೌಡ, ಸುಬ್ಬಾರೆಡ್ಡಿ, ನಾನೀಗ ಏನು ಹೆಸರು ಹೇಳಿದೆ ಇವರೆಲ್ಲರೂ ಕೂಡ ರೇಸ್ನಲ್ಲಿರುವಂತಹ ನಾಯಕರುಗಳಾಗಿದ್ದಾರೆ. ಸೊ ಹಾಗಾಗಿ ಕಾದು ನೋಡಬೇಕಾಗತ್ತೆ ಯಾರಿಗೆ ಮಣೆ ಹಾಕುತ್ತೆ ಕಾಂಗ್ರೆಸ್ ಹೈಕಮಾಂಡು. ಒಂದು ಮಾಹಿತಿಯ ಪ್ರಕಾರ 2 ರಿಂದ 3 ಬಾರಿ ಗೆದ್ದಂಥವರಿಗೆ ಮಣೆ ಹಾಕುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. 2 ರಿಂದ 3 ಬಾರಿ ಗೆದ್ದಂಥವರಿಗೆ ಇರೋ 20 ಸ್ಥಾನಕ್ಕೆ 70 ಆಕಾಂಕ್ಷಿಗಳು ರೇಸ್ನಲ್ಲಿರುವವರನ್ನೆಲ್ಲರನ್ನೂ ಕೂಡ ಹೇಳಲಾಗಿದೆ. ಇವರೇ ಆಗ್ತಾರಾ? ಇವರನ್ನ ಬಿಟ್ಟು ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದಷ್ಟು ಜನರ ಹೆಸರುಗಳನ್ನು ಕೂಡ ಹೇಳಿದ್ದೀವಿ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ.